ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಐತಿಹಾಸಿಕ ಕ್ಷಣಕ್ಕೆ ಶ್ರೀರಾಮನ ಊರು ಸಾಕ್ಷಿಯಾಗಲಿದೆ. ಜನವರಿ 22ರಂದು ಅಯೋಧ್ಯೆ ರಾಮದೇವರ ಪ್ರಾಣ ಪ್ರತಿಷ್ಠೆ ನೆರವೇರುತ್ತೆ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಗ್ರೌಂಡ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರಿಕೆ. ಅಯೋಧ್ಯೆಯಿಂದ ಅಜಿತ್ ಹನುಮಕ್ಕನವರ್ ಪ್ರತ್ಯಕ್ಷ ವರದಿ. ಇಡೀ ಊರಿಗೆ ಊರೇ ನವ ನಿರ್ಮಾಣದ ರೀತಿ ಕಂಗೊಳಿಸ್ತಾ ಇದೆ. ರಸ್ತೆಗಳಾಗ್ತಾ ಇದೆ, ಫ್ಲೈಓವರ್ಗಳಾಗ್ತಾ ಇದೆ. ಎಲ್ಲ ಕಾಮಗಾರಿಗಳು ಫಾಸ್ಟ್ ಟ್ರ್ಯಾಕ್ ರೀತಿ ಆಗ್ತಾ ಇದೆ. ಅಯೋಧ್ಯೆಯ ಇಡೀ ಕಟ್ಟಡಗಳು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇವೆ. ರಾಮ ಜನ್ಮಭೂಮಿಯಲ್ಲಿ ಅಜಿತ್ ಹನುಮಕ್ಕನವರ್ ನೇರ ವರದಿ. ಸರಯೂ ನದಿಯ ತಟದಲ್ಲಿನ ದೀಪಾಲಂಕಾರ ನೀವು ನೋಡ್ತಾ ಇದ್ದೀರಾ. ಇದು ಟೆಂಪರರಿ ಅಲ್ಲ, ಪರ್ಮನೆಂಟ್ ನಿರ್ಮಾಣ ಆಗಿರೋದು. ಪ್ರತಿದಿನವೂ ಕೂಡ ರಾಮಕಥೆ ಇರುತ್ತೆ. ಇದರ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರದ ಪ್ರವಾಸೋದ್ಯಮದ ಕುರಿತು ಅರ್ಧ ಗಂಟೆಯ ಪ್ರೋಗ್ರಾಂ ಇದರಲ್ಲಿ ಟೆಲಿಕಾಸ್ಟ್ ಆಗತ್ತೆ. ಸರಯೂ ನದಿಯ ದಂಡೆಯಲ್ಲಿ ಕಟ್ಟಡಗಳ ಮೇಲೆ ದೀಪಾಲಂಕಾರ ವೈಭವ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಾಮ ಮಂದಿರದ ಒಳಭಾಗದ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಾಮ ಮಂದಿರ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಕಳೆಗಟ್ತಾ ಇದೆ. ಪ್ರತಿ ಸಂಜೆ ಈ ಸಂಭ್ರಮ ನೀವು ನೋಡಬಹುದು. ಸರಯೂ ನದಿಯ ದಂಡೆಯಲ್ಲಿ ದೀಪಾರತಿ ಆಗತ್ತೆ. ಸರಯೂ ನದಿಯ ದಂಡೆಯಲ್ಲಿ ದೀಪಾರತಿ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸರಯೂ ನದಿಯ ದಂಡೆಯಲ್ಲಿ ಘಾಟ್ಗಳ ನಿರ್ಮಾಣ ಆಗಿದೆ. ನಿತ್ಯ ದೀಪಾರತಿಗೆ ಜನ ಬರ್ತಾ ಇದ್ದಾರೆ. ರಾಮನ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯ ಜೊತೆ ಅಲ್ಲಿನ ವೈಭವವನ್ನ ಕಟ್ಟಿಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.